ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಹಾಗೂ ರವಿಯರು ಇದ್ದಾರೆ. ಶುಕ್ರ ರವಿ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಗುರುಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ. ಅದು ವೃಷಭ ರಾಶಿಯಲ್ಲಿ ಮಾಂದಿ ಉದಯ ಆಗಿರ್ತಕ್ಕಂಥದ್ದು, ಮಿಥುನ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ಶನೈಶ್ಚರ ಕುಂಭ ರಾಶಿಯಲ್ಲಿ, ಮೀನರಾಶಿಯಲ್ಲಿ ಬುಧ, ಕುಜ ಹಾಗೂ ರಾಹು ಇಷ್ಟು ಗ್ರಹಗಳಿದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಈ ದಿವಸ ಬುಧನ ಸಂಕ್ರಮಣ ಇದೆ. ಹೇಳೋದು ಮರ್ತುಬಿಟ್ಟೆ. ಈ ದಿವಸ ಮೀನರಾಶಿಯಲ್ಲಿದ್ದಾನೆ ಬುಧ, ಆತ ಮೇಷರಾಶಿಗೆ ಪ್ರವೇಶ ಆಗ್ತಾನೆ. ಈ ಸಂದರ್ಭದಲ್ಲಿ ನೋಡಿ, ರವಿ ಶುಕ್ರ ದ್ವಿತೀಯದಲ್ಲಿ ಗುರುಚಂದ್ರ, ಇದೆಲ್ಲ ಒಳ್ಳೆಯ ಯೋಗ. ಈ ದಿವಸ ಕುಟುಂಬ ಸೌಖ್ಯ, ಅನ್ನ ಸಮೃದ್ಧಿ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಹತ್ವ, ಹಣಕಾಸಿನ ಸಹಾಯ, ಅನುಕೂಲಗಳು, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಈ ಥರ ಸಾಕಷ್ಟು ಒಳ್ಳೆಯ ಫಲಗಳಿದ್ದಾವೆ. ಸ್ವಲ್ಪ ಭಯದ ವಾತಾವರಣ ಅದು ಸೂಚಿಸ್ತಾ ಇದೆ. ತೃತೀಯದ ಮಾಂದಿಯಿಂದಾಗಿ ಅಚಾನಕ್ಕಾಗಿ ಬರ್ತಕ್ಕಂಥ ಯಾವುದೋ ಒಂದು ಸವಾಲು ನಿಮ್ಮನ್ನು ಸ್ವಲ್ಪ ಧೃತಿಗಡಿಸುತ್ತೆ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ವಿಶೇಷವಾದ ಗಜಕೇಸರಿ ಯೋಗ, ಹೆಚ್ಚಿನ ಅನುಕೂಲ ಇದೆ. ಇದು ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಈ ಹಲ್ಲು, ನಾಲಿಗೆ ಇಂಥ ವಿಚಾರಗಳು ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿ ಏಟಾಗೋದು, ಪೆಟ್ಟಾಗೋ ಸಾಧ್ಯತೆ ಇದೆ. ಅನ್ನಪೂರ್ಣೇಶ್ವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆತಂಕ ಬೇಡ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ವ್ಯಯ, ಆಪ್ತರಿಗಾಗಿ ಹೆಚ್ಚಿನ ವ್ಯಯ, ಖರ್ಚಾಗುವ ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಧನ್ವಂತರಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಹೆಚ್ಚಿನ ವ್ಯಯ, ಅನಗತ್ಯ ವ್ಯಯ ಸೂಚಿಸ್ತಾ ಇದೆ. ಲಾಭವೂ ಇದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಕೃಷಿಕರಿಗೆ, ರಸ ಅಂದರೆ ಸಿಹಿ ಪದಾರ್ಥದ ಮತ್ತು ದ್ರವ ಪದಾರ್ಥದ ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಇದೆ, ಲಾಭ ಇದೆ. ವೃತ್ತಿಯಲ್ಲೂ ಅನುಕೂಲ ಇದೆ, ಚೆನ್ನಾಗಿದೆ, ಆತಂಕ ಬೇಡ. ಸ್ವಲ್ಪ ಅನಗತ್ಯ ಖರ್ಚುಗಳು ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಅನಗತ್ಯ ಖರ್ಚಿಗಿಂತ ಒಂದು ಒಳ್ಳೆಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಈ ದಿವಸ ದಾನ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕ ದಿನ. ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲಗಳಿದ್ದಾವೆ. ಪ್ರಶಂಸೆ ಸಿಗುತ್ತೆ, ಒಂದು ಕಡೆ ಸನ್ಮಾನ ಆಗುತ್ತೆ, ಗುರುತಿಸ್ತಾರೆ, ಗೌರವಿಸ್ತಾರೆ. ಈ ಥರ ತುಂಬ ಚೆನ್ನಾಗಿದೆ ಈ ದಿವಸ, ಆತಂಕವಿಲ್ಲ. ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಬಹುದು. ಕನ್ಯಾ ರಾಶಿಯವರಿಗೆ ಈ ದಿವಸ ಭಾಗ್ಯೋದಯ ದಿನ, ದೈವಾನುಕೂಲ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರ ಹೀಗೆ ಭಾಗಿಯಾಗ್ತಕ್ಕಂಥದ್ದು ಉತ್ತಮ ಸಜ್ಜನರ ಭೇಟಿ ಆಗ್ತಕ್ಕಂಥದ್ದು, ಹೀಗೆ ಒಳ್ಳೆಯ ತಂದೆ ಮಕ್ಕಳಲ್ಲಿ ಸಾಮರಸ್ಯ, ಸಮಾಧಾನ ಇದೆ. ಆದರೆ ಕೆಲಸದ ವಿಚಾರದ್ದು ಸ್ವಲ್ಪ ಕಿರಿಕಿರಿ ಇದೆ. ವಿಘ್ನಗಳು, ತೊಡಕುಗಳು, ಪ್ರೆಷರ್ ಜಾಸ್ತಿ ಆಗೋದು, ಈ ಥರದ್ದು ಸ್ವಲ್ಪ ಆರೋಗ್ಯನೂ. ಬುಧ ಜನ್ಮಾಧಿಪತಿ ಅಷ್ಟಮಕ್ಕೆ ಹೋದರೆ ಆರೋಗ್ಯ ತೊಂದರೆ ಆಗುತ್ತೆ. ಹೀಗಾಗಿ ನೀವು ಕೂಡ ಒಂದು ಹೆಸರು ಕಾಳು ದಾನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.